ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಲ್ಲಿ ಕೊಲ್ಲಿ ಯುದ್ಧ, ಇಲ್ಲಿ ಹಣ್ಣು ತಿನ್ನೋರಿಗೂ ಸಂಕಷ್ಟ. ಸಿಕ್ಕಾಪಟ್ಟೆ ಹೈಕ್ ಆಗ್ಬಿಟ್ಟಿದೆ ಹಣ್ಣುಗಳ ಬೆಲೆ. ಹಣ್ಣು ಮಾರಾಟ ಮಾಡಿ ಸಾಗಿಸುವ ವ್ಯಾಪಾರಸ್ಥರಿಗೆ ಈಗ ಸಂಕಷ್ಟ. ನೋಡಿ, ಹಣ್ಣು ಮಾರಾಟ ಮಾಡಿ ಸಾಗಿಸುವಂತ ವ್ಯಾಪಾರಿಗಳಿಗೂ ಸಂಕಷ್ಟ. ಹೇಗಪ್ಪ, ಯಾಕಪ್ಪ ಅಂದ್ರೆ ಈಗ ಹಣ್ಣುಗಳ ದರ ಏರಿಸಿದಂತ ವ್ಯಾಪಾರಸ್ಥರು, ಸೇಬು ಇರ್ಬೋದು, ಆರೆಂಜ್, ಡ್ರ್ಯಾಗನ್ ಫ್ರೂಟ್, ದಾಳಿಂಬೆ, ಪೈನಾಪಲ್ ದರ ಏರಿಕೆ ಆಗ್ಬಿಟ್ಟಿದೆ. ಪ್ರತಿ ಸೇಬಿಗೆ 15 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ಡ್ರ್ಯಾಗನ್ ಫ್ರೂಟ್ಸ್ ಈಗ 90 ರೂಪಾಯಿ, 100 ರೂಪಾಯಿ ಮಾರಾಟ ಆಗ್ತಿದೆ. ಹಾಗೆ ಹಣ್ಣಿನ ದರ ಏರಿಕೆಯಿಂದ ಹಣ್ಣು ವ್ಯಾಪಾರವೂ ಕೂಡ ಕುಸಿತ ಆಗಿದೆ. ದರ ಏರಿಕೆಯಿಂದ ಹೆಚ್ಚಳವಾದಂತ ಹಣ್ಣು ಖರೀದಿಗೆ ಜನರು ಹಿಂದೇಟು ಹಾಕ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಾಗಪ್ಪ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ನಡೀತಿರುವಂಥ ಯುದ್ಧದ ಎಫೆಕ್ಟ್ ಪರಿಣಾಮವಾಗಿ ಈಗ ಯಾದಗಿರಿಯಲ್ಲಿ ಹಣ್ಣಿನ ವ್ಯಾಪಾರಸ್ಥರು ಕೂಡ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಯಾಕಂತಂದ್ರೆ ಯುದ್ಧದ ಪರಿಣಾಮವಾಗಿ ಈಗ ಸೇಬು ಆಗಿರ್ಬೋದು, ಆರೆಂಜ್ ಹಣ್ಣು ಹಾಗೂ ಇನ್ನಿತರ ಹಣ್ಣು ಕೂಡ ಸರಿಯಾಗಿ ಕೂಡ ದೇಶಕ್ಕೆ ಪೂರೈಕೆ ಆಗ್ತಾ ಇಲ್ಲ, ಆಮದು ಆಗ್ತಾ ಇಲ್ಲ. ಇದರ ಪರಿಣಾಮವಾಗಿ ದರದಲ್ಲಿ ಏರಿಳಿತ ಕೂಡ ಆಗಿದೆ. ನಾವು ಕೂಡ ಯಾದಗಿರಿ ನಗರದ ಹೊರಭಾಗದ ಸುಭಾಷ್ ವೃತ್ತ ಸಮೀಪದಲ್ಲಿರುವಂಥ ಹಣ್ಣಿನ ಅಂಗಡಿ ಮುಂಭಾಗದಲ್ಲಿ ಖುದ್ದು ದೃಶ್ಯಗಳನ್ನು ಕೂಡ ನೋಡ್ಬೋದು. ಯಾದಗಿರಿ ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಮಾಣದ 100ಕ್ಕೂ ಹೆಚ್ಚು ಹಣ್ಣಿನ ವ್ಯಾಪಾರಸ್ಥರು ತಮ್ಮ ಹಣ್ಣನ್ನು ಮಾರಾಟ ಮಾಡಿ ಬದುಕು ಸಾಗಿಸ್ತಾರೆ. ಆದರೆ ಈಗ ಯುದ್ಧದ ಪರಿಣಾಮವಾಗಿ ಈಗ ಏನಂತಂದರೆ ಪ್ರಮುಖವಾಗಿ ಸೇಬು ಹಣ್ಣು, ಆರೆಂಜ್ ಹಣ್ಣು ಹಾಗೂ ದಾಳಿಂಬೆ ಜೊತೆ ಇನ್ನಿತರ ಹಣ್ಣಿನ ದರ ಕೂಡ ಏರಿಕೆ ಕಂಡಿದೆ. ಆಮದು ಕೂಡ ಸರಿಯಾಗಿ ಹಣ್ಣು ಕೂಡ ದೇಶಕ್ಕೆ ಆಮದು ಸರಿಯಾಗಿ ಆಗ್ತಾ ಇಲ್ಲ. ಏನು ಹಣ್ಣು ಪೂರೈಕೆ ಮಾಡುವಂಥ ದೇಶಗಳಿಂದ ಸರಿಯಾಗಿ ಇಲ್ಲಿ ರಫ್ತು ಕೂಡ ನಮ್ಮ ದೇಶಕ್ಕೆ ಆಮದು ಆಗದ ಪರಿಣಾಮವಾಗಿ ಕೊರತೆ ಉಂಟಾಗಿದೆ. ಇದರ ಪರಿಣಾಮವಾಗಿ ಈಗ ನಾವು ದೃಶ್ಯಗಳನ್ನು ಕೂಡ ನೋಡ್ಬೋದು. ಆ್ಯಪಲ್ ಆಗಿರ್ಬೋದು, ದಾಳಿಂಬೆ, ಆರೆಂಜ್ ಹಾಗೂ ಪೇರ್ಸ್ ಜೊತೆ ಇನ್ನಿತರ ಹಣ್ಣು ಮತ್ತು ಅದೇ ರೀತಿಯಾಗಿ ಡೇಟ್ಸ್ ದರ ಕೂಡ ಅದು ಕೂಡ ಹೆಚ್ಚಾಗಿದೆ. ಹೀಗಾಗಿ ಹಣ್ಣಿನ ದರ ಹೆಚ್ಚಾದ ಪರಿಣಾಮವಾಗಿ ವ್ಯಾಪಾರ ಕುಸಿತ ಕಂಡಿದೆ. ಎಂದಿನಂತೆ ಹಣ್ಣಿನ ದರ ಕೂಡ ಕಡಿಮೆ ಆಗಿದ್ದರೆ ವ್ಯಾಪಾರ ವಹಿವಾಟು ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾಯಿತ್ತು. ಆದರೆ ಈಗ ಹಣ್ಣಿನ ವ್ಯಾಪಾರ ಕೂಡ ಕಡಿಮೆ ಆದ ಪರಿಣಾಮವಾಗಿ ಈಗ ಹಣ್ಣಿನ ವ್ಯಾಪಾರಸ್ಥರು ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ನಾವು ಕೂಡ ಇಲ್ಲಿ ಹಣ್ಣಿನ ವ್ಯಾಪಾರಸ್ಥರು ಕೂಡ ಮಾತನಾಡಿಸುವ ಪ್ರಯತ್ನ ಕೂಡ ಮಾಡೋಣ. ನಿಮ್ಗೆ ಏನೇನು ರೇಟ್ ಏರಿಯದ, ಡೇಟ್ಸ್ ಹಿಡ್ಕೊಂಡು ಆ್ಯಪಲ್ ಹಣ್ಣಿಂದ ಏನೇನು ಸಮಸ್ಯೆ ಆಗ್ಯದ ಸರ್? ಆ್ಯಪಲ್ ಏರಿಯದ ಸರ್, ಆರೆಂಜ್ ಏರಿಯದ, ದಾಳಿಂಬೆ ಏರಿಯದ. ಸೀಸನ್ ಇಲ್ಲ ಸರ್, ಅನ್ಸೀಸನ್ ಅದ. ಈಗ ವ್ಯಾಪಾರ ಕಮ್ಮಿ ಐತೆ ಸರ್, ರೇಟ್ ಜಂಪ್ ಆಗಿ ವ್ಯಾಪಾರ ಡಲ್ ಆದೈತೆ ಸರ್, ಮಾರ್ಕೆಟ್ ಡನ್ ಆಯ್ತು. ಈಗ ಡೇಟ್ಸ್ ಗಲ್ಫ್ ರಾಷ್ಟ್ರದಿಂದ ಬರ್ತದೆ, ಡೇಟ್ಸ್ ಅವು ಇಟ್ಕೊಂಡು ಎಲ್ಲ ಆ್ಯಪಲ್ಲು ಸೌತ್ ಆಫ್ರಿಕಾ ಬರ್ತದೆ, ಸೌತ್ ಆಫ್ರಿಕಾ, ನ್ಯೂಜಿಲೆಂಡ್ ಬರ್ತದೆ ಸರ್. ರೇಟ್ ಸ್ವಲ್ಪ ಜಂಪ್ ಆಗಿದೆ ರೇಟ್ ಸರ್. ಪೇಟಿಗೆ 2,000 ರೂಪಾಯಿ ಹೆಚ್ಚಿಗೆ ಆಗಿದೆ, 2,000 ರೂಪಾಯಿ, 2,500 ರೂಪಾಯಿ ಹೆಚ್ಚಿಗೆ ಆಗಿದೆ ರೇಟ್. ಈಗ ಹಣ್ಣು ಇವೆಲ್ಲ ಡೇಟ್ಸ್ ದರ ಹೆಚ್ಚಾದ ಪರಿಣಾಮವಾಗಿ ವ್ಯಾಪಾರ ಯಾವ ರೀತಿ ಮೊದಲು ಎಷ್ಟಾಗ್ತಿತ್ತು, ಎಷ್ಟು ಪರ್ಸೆಂಟ್ ಕಡಿಮೆ? ಈಗ 25% ಕಮ್ಮಿ ಆಗಿದೆ ಸರ್ ವ್ಯಾಪಾರ. ಈಗ ಹಣ್ಣು ನೀವು ಪಾಪ ವ್ಯಾಪಾರ ಆಗ್ತದೆ ಅಂತ ತಂದು ಇಟ್ಕೋತೀರಿ, ಅದು ಉಳಿತಾ ಇದೆನಾ? ಅದೆಲ್ಲ ಉಡ್ತೇವೆ ಸರ್, ಖರಾಬ್ ಆಗ್ಲತ್ತದ ಸರ್. ಮತ್ತೆ ವೆಸ್ಟ್ ಸರ್, ನಮ್ದು ಲಾಸ್ ಆಗ್ಲತ್ತದ ಸರ್, ವೆಸ್ಟ್ ಆಗ್ತದೆ ಸರ್. ಒಕ್ಕಡಬೇಕು, ಅದು ಒಕ್ಕಡ ವಹಿವಾಟು ಕಡಿಮೆ ಆಗಿದೆ. ಕಡಿಮೆ ಆಗಿದೆ ಸರ್, ವ್ಯಾಪಾರ ಕಮ್ಮಿ ಆಗಿದೆ ಸರ್. ಇದು ಇಲ್ಲಿನ ಹಣ್ಣಿನ ವ್ಯಾಪಾರಸ್ಥರು ತಮ್ಮ ಸಂಕಷ್ಟವನ್ನು ಕೂಡ ತೋಡಿಕೊಂಡಿದ್ದಾರೆ. ಯಾಕಂತಂದರೆ ಯುದ್ಧದ ಎಫೆಕ್ಟ್ ಪರಿಣಾಮವಾಗಿ ಈಗ ಹಣ್ಣಿನ ವ್ಯಾಪಾರ ಸುಮಾರು 25% ಕಡಿಮೆ ಆದ ಪರಿಣಾಮವಾಗಿ ನಾವು ಕೂಡ ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದೆ ಎಂಬ ಮಾತನ್ನು ಆಡಿದ್ದಾರೆ. ನಾಗಪ್ಪ ಮಾಲಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.